ಎಲ್ರಿಗೂ ನಮಸ್ತೆ. ಮಹಾಲಕ್ಷ್ಮಿ ದೇವಸ್ಥಾನ ಬಂದು TGMC ಆವರಣದಲ್ಲಿ ಸ್ಥಾಪನೆ ಆಗಿದೆ. ಎಷ್ಟೋ ಜನ ಭಕ್ತಾದಿಗಳಿಗೆ ದಾರಿದೀಪವಾಗಿದೆ ಈ ಒಂದು ದೇವಸ್ಥಾನ. ಎಲ್ಲ ಭಕ್ತಾದಿಗಳು ಅಷ್ಟೇ, ಅವ್ರ ಹರಕೆಗಳೇನಿರುತ್ತೆ ಅದನ್ನು ಮಾಡ್ಕೊತಾರೆ, ಅದಾದಮೇಲೆ ಅದನ್ನು ಬಂದಿಲ್ಲಿ ತೀರಿಸ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಉಮಾಶಂಕರ್ ಶಶಿಕಲಾ ಅಂತೇಳಿ. ಇಲ್ಲಿ ಈ ಲಕ್ಷ್ಮೀ ದೇವಸ್ಥಾನ ಭಾಳ ಪ್ರಸಿದ್ಧಿಯಾಗಿ ತುಮಕೂರು ಮಧ್ಯಭಾಗದಲ್ಲಿದ್ದು ತುಂಬ ಭಕ್ತರಿಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ನೀಡ್ತಾ ಇದೆ. ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತಾ ಇರೋದ್ರಿಂದ ಈ ಲಕ್ಷ್ಮೀ ದೇವಸ್ಥಾನ ಭಾಳ ಪ್ರಸಿದ್ಧಿ ಆಗ್ತಾ ಇದೆ ಅಂತೇಳಿ. ನಾವು ಸುಮಾರು 15 ವರ್ಷಕ್ಕೆ 20 ವರ್ಷಗಳಿಂದ ಬರ್ತಾ ಇದ್ದೀವಿ. ಈ ಮಹಾತಾಯಿ ನಂಬಿದವ್ರಿಗೆ ಯಾವತ್ತೂ ಕೈ ಬಿಡಲ್ಲ. ಮತ್ತು 15-20 ವರ್ಷ ಆಯಿತು ನಾವು ಬರೋಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆಯದಾಗಿದೆ. ತುಂಬ ಚೆನ್ನಾಗಿ ಎಲ್ಲ ಥರದ ಕಾರ್ಯಕ್ರಮ ಮಾಡ್ತಾರೆ. ನಾವು ಪ್ರತಿ ವರ್ಷವೂ ಇಲ್ಲಿ ಬಂದು ದೇವರ ಸೇವೆ ನೋಡ್ಕೊಂಡು ಹೋಗ್ತೀವಿ. ನೋಡೋದು ತುಂಬ ಖುಷಿ ಆಗುತ್ತೆ. ಇಲ್ಲಿ ಮಾಡ್ದಂಗೆ ಮಹಾಲಕ್ಷ್ಮಿ ದೇವರು ತುಮಕೂರಲ್ಲಿ ಎಲ್ಲೂ ಇಲ್ಲ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಖುಷಿ ಆಗುತ್ತೆ ನೋಡೋಕ್ಕೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬದ ದೇವರು ಎಲ್ಲರಿಗೂ ಆಯುಷ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ, ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತೀವಿ. ನನ್ನ ಹೆಸರು ಪ್ರೇಮಚಂದ್ರ ಅಂತ, ತುಮಕೂರು ಸಪ್ತಗಿರಿ ಬಡಾವಣೆ. ತುಮಕೂರಿನ ಹೃದಯ ಭಾಗದಲ್ಲಿ ಅಂದರೆ ಪಾಲಿಟೆಕ್ನಿಕ್ ಎದುರಿಗೆ TGMC ಬ್ಯಾಂಕ್ ಆವರಣದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ 25 ವರ್ಷಗಳಾಯಿತು. 25 ವರ್ಷಗಳಿಂದ ಸುಗಮವಾಗಿ ನಡೆದುಕೊಂಡು ಬರ್ತಾಯಿದೆ. ಇಲ್ಲಿ ವಿಶೇಷ ಏನೆಂದರೆ ವರಮಹಾಲಕ್ಷ್ಮಿ ವ್ರತ ಬೆಳಿಗ್ಗೆ 4:15ರಿಂದಲೇ ಅಮ್ಮನವರಿಗೆ ಅಭಿಷೇಕ, ಕುಂಕುಮಾರ್ಚನೆ, ಪ್ರಸಾದ ಪೂಜೆ ನಡೆದಿದೆ. ಭಕ್ತಾದಿಗಳು ಟೈಮಿಗೆ ಸರಿಯಾಗಿ ಬಂದು ಆ ತಾಯಿ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ. ಕ್ಯೂನಲ್ಲಿ ನಿಂತು ಆ ತಾಯಿ ಆಶೀರ್ವಾದ ಬೇಕಂತಾರೆ. ಆ ತಾಯಿ ಆಶೀರ್ವಾದ ಸದಾ ಅವ್ರಿಗೆ, ಅವ್ರ ಕುಟುಂಬದ ಮೇಲೆ ಇಲ್ಲಿಂದ ಈ ಒಂದು ವರಮಹಾಲಕ್ಷ್ಮಿ ವ್ರತ ಪ್ರಯುಕ್ತ ವರಮಹಾಲಕ್ಷ್ಮಿ ದೇವಿನ ನಾವು ಎಲ್ಲರಿಗೂ ಭಕ್ತಾದಿಗಳು ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತೀವಿ. ಮಹಾಲಕ್ಷ್ಮಿ ನಮಃ. ಇವತ್ತು ದಿಂಡಿನ ಅಲಂಕಾರ, ಪುಷ್ಪಾಲಂಕಾರ ಮತ್ತು ಚಿನ್ನದ ಇದನ್ನು ಹಾಕಿದ್ದೀವಿ. ಪುಷ್ಪಾಲಂಕಾರ ಇವತ್ತು ವಿಶೇಷವಾಗಿ ಬೆಳಿಗ್ಗೆ 4:15 ಶುರುವಾಗಿದೆ. ಈಗ ಮಹಾಮಂಗಳಾರತಿ 7 ಗಂಟೆ ಆಯಿತು. ಅಮ್ಮನವ್ರಿಗೆ ಅಭಿಷೇಕ, ಅಲಂಕಾರ, ಪ್ರಸಾದ ಎಲ್ಲ ಈಗ ನಡೀತಾ ಇದೆ. ಸಂಜೆ ಇವತ್ತು ಅಮ್ಮನವ್ರು ಬಾಗಿಲು ಹಾಕೋದಿಲ್ಲ. ಸಂಜೆ 10 ಗಂಟೆವರೆಗೂ ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಭಕ್ತಾದಿಗಳು ಆ ತಾಯಿ ದರ್ಶನ ಮಾಡಿ ಪಾವನರಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮಲ್ಲೇಶ್, ಮಹಾಲಕ್ಷ್ಮಿ ದೇವಸ್ಥಾನ ಅರ್ಚಕರು.